ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಸ್ಕ್ ಧರಿಸದೇ ಹೋದ್ರೆ ಇನ್ನು ಮುಂದೆ ಭಾರಿ ಶಾಕ್ ಆಗಿದೆ. ಯಾಕಂದ್ರೆ ಇನ್ನು ಮುಂದೆ ಮಾಸ್ಕ್ ಧರಿಸದೇ ಹೋದ್ರೆ ಭಾರಿ ದಂಡ ತೆರಬೇಕಿದೆ. ಮಾಲೀಕರು ಆಯೋಜಕರಿಗೆ ಭಾರಿ ದಂಡ ಬೀಳುತ್ತೆ. 5,000ದಿಂದ 1,00,000ದವರೆಗೆ ದಂಡ ವಿಧಿಸುವಂತ ಸುತ್ತೋಲೆಯನ್ನ ನಿನ್ನೆ ರಾತ್ರಿ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೊರಡಿಸಿದ್ದಾರೆ. ಹೋಟೆಲ್, ಕಲ್ಯಾಣ ಮಂಟಪ, ಚಿತ್ರಮಂದಿರ, ಮಾಲ್, ಸಮಾರಂಭ, ಅಂಗಡಿ ಮುಂಗಟ್ಟುಗಳಲ್ಲಿ ಟಫ್ ರೂಲ್ಸ್ ಜಾರಿಯಾಗಲಿದೆ. ಸ್ವಸಹಾಯ ಪದ್ಧತಿ ದರ್ಶನಿ ಹಾಗೆ ಹೋಟೆಲ್, ಅಂಗಡಿ ಮುಂಗಟ್ಟುಗಳಿಗೆ 5,000, ಹವಾ ನಿಯಂತ್ರಿತವಲ್ಲದ ರೆಸ್ಟೋರೆಂಟ್, ಪಾರ್ಟಿ ಹಾಲ್, ಖಾಸಗಿ ಬಸ್ ನಿಲ್ದಾಣ, ಸಾರ್ವಜನಿಕ ಸ್ಥಳಗಳಲ್ಲಿ 25,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. 3 ಸ್ಟಾರ್ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಟಾರ್ ಹೋಟೆಲ್ಗಳಲ್ಲಿ ಮಾಸ್ಕ್ ಧರಿಸದೇ ಇದ್ದರೆ ಮಾಲೀಕರಿಗೆ 1,00,000 ದಂಡ. 500 ಅಥವಾ ಅದಕ್ಕಿಂತ ಹೆಚ್ಚಿನ ಆಸನ ಹೊಂದಿರುವಂತಹ ಕಲ್ಯಾಣ ಮಂಟಪ, ಸಮುದಾಯ ಭವನ ಹಾಗೂ ಸಾರ್ವಜನಿಕ ಸ್ಥಳಗಳ ಆಯೋಜನೆಗೆ 1,00,000 ದಂಡ ವಿಧಿಸಲಾಗಿದೆ. ಇನ್ನು ಸಾರ್ವಜನಿಕ ಸಭೆ, ಸಮಾರಂಭ, ರ್ಯಾಲಿ, ಕೂಟ, ಆಚರಣೆ ಮತ್ತೆ ಆಯೋಜಕರಿಗೆ 50,000 ದಂಡ ವಿಧಿಸಲಾಗುತ್ತದೆ. ಬೆಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರತ ಆರೋಗ್ಯ ನಿರೀಕ್ಷಕರು ಹಾಗೂ ವಾರ್ಡ್ ಮಾರ್ಷಲ್ಗಳು ದಂಡವನ್ನು ವಿಧಿಸಬಹುದು. ರಾಜ್ಯದಲ್ಲಿ ನಿನ್ನೆ 1,325 ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ದು 12 ಮಂದಿ ಮಹಾಮಾರಿಗೆ ಬಲಿಯಾಗಿದ್ದಾರೆ. 1,400 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು ಸದ್ಯ ರಾಜ್ಯದಲ್ಲಿ 24,959 ಆಕ್ಟಿವ್ ಕೇಸಸ್ಗಳಿದ್ದಾವೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ 709 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು 6 ಮಂದಿ ಕೋವಿಡ್ಗೆ ಅಸುನೀಗಿದ್ದಾರೆ. ಕೊರೋನಾ 2ನೇ ಅಲೆಯ ಭೀತಿಯಿಂದ ರಸ್ತೆಗಳಲ್ಲಿ ಹೊಸ ವರ್ಷ ಆಚರಿಸುವುದಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ಬಾರಿ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆಗೆ ಅವಕಾಶವಿಲ್ಲ ಅಂತ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ವಿಜ್ಞಾನಿಗಳ ಸಲಹೆ ಮೇರೆಗೆ ಅಂದರೆ ಇಲ್ಲಿ ತಜ್ಞರ ಸಲಹೆ ಮೇರೆಗೆ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ. ಈ ನಿರ್ಧಾರಕ್ಕೆ ಸಿಎಂ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಶೀಘ್ರವೇ ಈ ವಿಷಯದಲ್ಲಿ ಆದೇಶ ಹಾಗೂ ಮಾರ್ಗಸೂಚಿಗಳನ್ನು ಹೊರಡಿಸಲಾಗುವಂಥದ್ದು ಅಂತ ಅಶೋಕ್ ಅವರು ತಿಳಿಸಿದ್ದಾರೆ. ಆದರೆ ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ಹೋಟೆಲ್ಗಳಲ್ಲಿ ಸರಳವಾಗಿ ನ್ಯೂ ಇಯರ್ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್ ಸೇರಿದಂತೆ ರಸ್ತೆಗಳಲ್ಲಿ ಆಚರಣೆಗೆ ಅವಕಾಶ ಇರಲ್ಲ. ನ್ಯೂ ಇಯರ್ ಪಾರ್ಟಿ ಏನಿದೆ, ಕುಣಿದು ಕುಪ್ಪಳಿಸುವಂತ ಪಾರ್ಟಿಯನ್ನ ರದ್ದು ಮಾಡಬೇಕು ಅಂತ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಒಂದು ಚರ್ಚೆಯನ್ನ ನಾವು ಮಾಡಿದ್ರಿ. ಇವತ್ತು ಮುಖ್ಯಮಂತ್ರಿಗಳ ಜೊತೆ ನಾನು ಅದನ್ನ ಮಾತುಕತೆಯನ್ನ ಆಡಿದ್ದೀನಿ. ಮುಖ್ಯಮಂತ್ರಿಗಳು ಅದನ್ನ ಮಾಡೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ಸಾರ್ವಜನಿಕ ಆಚರಣೆ ಇಲ್ಲ, ಮನೆಗಳಲ್ಲಿ ಅವರು ಆಚರಣೆಗಳನ್ನ ಮಾಡ್ಕೊಬಹುದು, ಹೋಟ್ಲಲ್ಲಿ ಪಾರ್ಟಿ ಮಾಡ್ಕೊಬಹುದು. ಆದ್ರೆ ಕೋವಿಡ್ನ ರೂಲ್ಸ್ ಏನಿದೆ, ಟೇಬಲ್ ಸ್ಟ್ರೆಂತ್ ಏನಿದೆ, ಅದರಲ್ಲಿ 50% ಮಾತ್ರ ಮಾಡಬಹುದು. ಬೆಳಗಾವಿಯಲ್ಲಿ 2 ದಿನಗಳ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು. ರಾಜ್ಯದಲ್ಲಿ ವಿವಾದ ಎಬ್ಬಿಸಿರುವಂತಹ ಗೋಹತ್ಯೆ ನಿಷೇಧ ಮಸೂದೆ ಹಾಗೂ ಲವ್ ಜಿಹಾದ್ ತಡೆ ಮಸೂದೆಯನ್ನು ಶೀಘ್ರವೇ ಸದನದಲ್ಲಿ ಮಂಡಿಸಲಿಕ್ಕೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ಒಪ್ಪಿಕೊಂಡಿದೆ. ಇದೇ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಮಾಡಿ ಬಿಲ್ ಪಾಸ್ ಮಾಡುವಂತೆ ಬಿಜೆಪಿ ಕಾರ್ಯಕಾರಿಣಿ ಒತ್ತಾಯಿಸಿದೆ. ಈ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಮಾಡಿ ಬಿಲ್ ಪಾಸ್ ಮಾಡಿಸುವಂತ ಪ್ರಯತ್ನ ಆಗಲಿದೆ ಅಂತ ಬಿಜೆಪಿ ಹೇಳಿದೆ. ಗೋಹತ್ಯೆ ನಿಷೇಧ ಹಾಗೂ ಲವ್ ಜಿಹಾದ್ ತಡೆ ಕಾನೂನಿನ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ನಡೆಯುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಯಾವಾಗ ಈ ಕಾನೂನು ಜಾರಿ ಮಾಡಬೇಕು ಎಂಬ ಬಗ್ಗೆ ಸಿಎಂ ತೀರ್ಮಾನವನ್ನು ಮಾಡ್ತಾರೆ ಅಂತ ಹೇಳಿದ್ರು. ಇನ್ನು ಸಂಪುಟದ ಬಗ್ಗೆ ಕೇಂದ್ರ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಿ ಸಿಎಂ ತೀರ್ಮಾನವನ್ನು ಮಾಡ್ತಾರೆ ಅಂತಲೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಸಂಪುಟದ ಬಗ್ಗೆ ಬಹಿರಂಗ ಹೇಳಿಕೆ ನೀಡಿದರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಈ ಪ್ರಣಯದ ಹೆಸರಿನಲ್ಲಿ ಆಗತಕ್ಕಂಥ ಅಕ್ರಮಗಳು, ಅನ್ಯಾಯಗಳು ಇದು ಬಹಳ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇದನ್ನು ಕಡಿವಾಣ ಹಾಕಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಈ ಬಿಲ್ ಅಂತ ತರುವುದಕ್ಕೆ ಇವತ್ತು ನಿರ್ಣಯ ತಗೊಂಡಿದ್ದೇವೆ. ಸರ್ಕಾರ ತೀರ್ಮಾನ ಮಾಡಿದೆ. ಸಚಿವ ಸಂಪುಟ ಮತ್ತು ವಿಸ್ತರಣೆ ಇದು 2 ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ಚರ್ಚೆ ಮಾಡಿಕೊಂಡು ಸಮಯ ಅವಕಾಶ ನೋಡ್ಕೊಂಡು ಮಾಡ್ತಾರೆ. ಯಾವುದೇ ಶಾಸಕರು ಯಾವುದೇ ಹೇಳಿಕೆಗಳನ್ನು ಕೊಡಬಾರದು. ಪಾರ್ಟಿ ಎಲ್ಲ ವಿಚಾರಗಳಿಗೆ ಯಾವುದೇ ಭಾವನೆಗಳಿದ್ರೆ ಅದಕ್ಕೆ ನಾವು ಸ್ಪಂದಿಸ್ತೇವೆ ಅನ್ನುವಂಥದ್ದು ಹೇಳಿದ್ದೇವೆ. ಕಳೆದ 3 ದಿನಗಳಿಂದ ರಾಜ್ಯ ಪ್ರವಾಸದಲ್ಲಿರುವಂತಹ ರಾಜ್ಯ ಬಿಜೆಪಿ ನೂತನ ಉಸ್ತುವಾರಿ ಅರುಣ್ ಸಿಂಗ್ ಇಂದು ಬೆಂಗಳೂರಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಬೆಳಗ್ಗೆ ವಿಜಯನಗರದ ಸಚಿವ ವಿ ಸೋಮಣ್ಣ ಕಚೇರಿ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ವಿವಿಧ ನಾಯಕರನ್ನ ಅರುಣ್ ಸಿಂಗ್ ಭೇಟಿಯಾಗಲಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ವಿವಿಧ ನಾಯಕರನ್ನ ಭೇಟಿ ಮಾಡಲಿದ್ದು ಪಕ್ಷದ ಚಟುವಟಿಕೆಗಳ ಸಂಬಂಧ ನಾಯಕರ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕಾವೇರಿ ನಿವಾಸದಲ್ಲಿ ಭೋಜನೆಯನ್ನ ಮಾಡಲಿರುವಂಥದ್ದು. ಬಳಿಕ ಸಂಜೆ ಬೆಂಗಳೂರಿನಿಂದ ದೆಹಲಿಗೆ ಅರುಣ್ ಸಿಂಗ್ ವಾಪಸ್ ಆಗಲಿದ್ದಾರೆ.
ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಅಧಿವೇಶನ ಆರಂಭಗೊಳ್ತಾ ಇದೆ. ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ. ಅದರ ಭಾಗವಾಗಿ ಇಂದು ಬೆಳಗ್ಗೆ 11 ಗಂಟೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಿವಾಸದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಹಾಗೂ ಪರಿಷತ್ ಸದಸ್ಯರ ಸಭೆ ನಡೆಯಲಿದೆ. ಉಭಯ ಸದನಗಳಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕಾಗಿರುವಂತಹ ವಿಷಯಗಳು, ಸರ್ಕಾರದ ವಿರುದ್ಧ ಸದನದಲ್ಲಿ ಹೋರಾಟ ಮಾಡುವಂಥದ್ದು, ಅದಕ್ಕೆ ಕಾಂಗ್ರೆಸ್ ಅನುಸರಿಸಬೇಕಾದಂತಹ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಯಲಿದೆ. ಕೆಲ ಹೊತ್ತಿನ ಮುಂಚೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣ ರಾಜ್ಯದ ಘಟಾನುಘಟಿ ನಾಯಕರಿಂದ ತುಂಬಿತ್ತು. ಒಂದೇ ವಿಮಾನದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಗ್ರ ನಾಯಕರು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದರು. ಬೆಳಗಾವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಮುಗಿಸಿ ಬಂದಂಥ ಸಿಎಂ ಯಡಿಯೂರಪ್ಪನವರು, ಡಿಸಿಎಂ ಗೋವಿಂದ ಕಾರಜೋಳ, ಸಚಿವ ಆರ್ ಅಶೋಕ, ಶೋಭಾ ಕರಂದ್ಲಾಜೆ ಸೇರಿದಂತೆ ಬಿಜೆಪಿ ನಾಯಕರು, ಹಾಗೆ ಬಾಗಲಕೋಟೆ ಜಿಲ್ಲೆಯಿಂದ ಪ್ರತಿಭಟನೆಯನ್ನು ಮುಗಿಸಿ ಬಂದಿರುವಂತಹ ಸಿದ್ದರಾಮಯ್ಯನವರು ಹಾಗೂ ಡಿಕೆಶಿ ಒಂದೇ ವಿಮಾನದಲ್ಲಿ ಬೆಂಗಳೂರಿಗೆ ಬಂದರು. ಮಹಾಲಿಂಗಪುರ ಪುರಸಭೆ ಸದಸ್ಯೆಯ ಗರ್ಭಪಾತ ಪ್ರಕರಣದ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ನಡೆಸಿತು. ಮಹಾಲಿಂಗಪುರದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಶಾಸಕ ಸಿದ್ದು ಸವದಿಯನ್ನ ಬಂಧನ ಮಾಡುವಂತೆ ಒತ್ತಾಯಿಸಿದರು. ಸಿದ್ದು ಸವದಿಗೆ ಶಿಕ್ಷೆ ಆಗದಿದ್ರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ವಿರುದ್ಧನೂ ಕೂಡ ವಾಗ್ದಾಳಿ ಮಾಡಿದ್ರು. ಈ ಪ್ರಕರಣದ ಬಗ್ಗೆ ಅಧಿವೇಶನದಲ್ಲೂ ಕೂಡ ಹೋರಾಡುವುದಾಗಿ ಸಿದ್ದರಾಮಯ್ಯನವರು ಹಾಗೂ ಡಿಕೆಶಿ ಹೇಳಿದರು. ಸಿದ್ದು ಸವದಿ ನಿಮಗೆ ಶಾಸಕನಾಗಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಅವ್ರಿಗೇನಾದ್ರೂ ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು. ಕೇವಲ ಒಂದು ಮುನ್ಸಿಪಾಲಿಟಿ ಅಧಿಕಾರವನ್ನು ಇಡಲಿಕ್ಕೋಸ್ಕರವಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗಿದಾರಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಆ ಹೆಣ್ಮಗಳನ್ನ ಯಾವ ರೀತಿ ಎಲ್ಲಾದ್ರೂ ನೋಡಿದ್ರಿ, ಇದನ್ನು ನಾವು ಇಲ್ಲೇ ಬಿಡುವ ಪ್ರಶ್ನೆ ಅಲ್ಲ. ಇಲ್ಲಿ ಅಸೆಂಬ್ಲಿನೂ ಹೋರಾಟ ಮಾಡ್ತೇವೆ, ಕೌನ್ಸಿಲಲ್ಲೂ ಹೋರಾಟ ಮಾಡ್ತೇವೆ. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಶಾಸಕರನ್ನ ಅರೆಸ್ಟ್ ಮಾಡಬೇಕು. ಪೊಲೀಸರು ಧೂಮಪಟ್ಟ ಕೇಸನ್ನ ಸರಿಯಾದ ರೀತಿಯಲ್ಲಿ ಸೆಕ್ಷನ್ಗಳನ್ನ ಹಾಕಿ ಇವತ್ತು ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಪ್ರಯತ್ನ. ಮಹಾಲಿಂಗಪುರದಲ್ಲಿ ನಡೆದಂತ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಪುರಸಭೆ ಸದಸ್ಯನಿಗೆ ಹೃದಯಾಘಾತವಾಗಿದೆ. ಮಹಾಲಿಂಗಪುರ ಪುರಸಭೆ ವಾರ್ಡ್ ನಂಬರ್ 14ರ ಸದಸ್ಯ ಜಾವೇದ್ ಭಾಗವನ್ ಹಾರ್ಟ್ ಅಟ್ಯಾಕ್ ಆಗಿದ್ದು ತಕ್ಷಣವೇ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸದ್ಯ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನ ಬೃಹತ್ ಪ್ರತಿಭಟನೆಯಲ್ಲಿ ಕಳ್ಳನೊಬ್ಬ ಕೈಚಳಕವನ್ನು ತೋರಿಸಿ ಸಿಕ್ಕಿಬಿದ್ದಿದ್ದಾನೆ. ಈ ಕಳ್ಳ ನೆರೆದಿದ್ದಂಥ ಜನರ ಮಧ್ಯೆ 14,000 ರೂಪಾಯಿಯನ್ನ ಎಗರಿಸಿದ್ದ. ಕೊನೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಕ್ಕಿಬಿದ್ದ ಈತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ನೂಕಾಟ ತಳ್ಳಾಟ ಪ್ರಕರಣ ಆಕಸ್ಮಿಕ ಅಂತ ತೇರದಾಳ ಬಿಜೆಪಿಯ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ಕಾಂಗ್ರೆಸ್ ಆರೋಪದಲ್ಲಿ ಸತ್ಯಾಂಶ ಇಲ್ಲ, ಒಂದು ಸುಳ್ಳನ್ನ 100 ಸಲ ಹೇಳಿ ಅದನ್ನ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನ ಇಷ್ಟೊಂದು ದೊಡ್ಡದು ಮಾಡಿ ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನ ಕರೆತಂದು ಬಂದು ಹೋರಾಟವನ್ನ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಅವತ್ತಾಗಿದ್ದಂತ ಘಟನೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಈ ಶಾಸಕ. ಉಮಾಶ್ರೀಯ ಒತ್ತಡಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಂದಿದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ತಮ್ಮ ವಿರುದ್ಧ ಆರೋಪ ಮಾಡುತ್ತಿರುವಂತಹ ಮಾಜಿ ಸಚಿವೆ ಉಮಾಶ್ರೀಗೆ ಬಾಗಲಕೋಟೆ ಜಿಲ್ಲೆಯ ಮಾಜಿ ಸಚಿವರ ಸಿಡಿ ಪ್ರಕರಣವನ್ನ ನೆನಪಿಸಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಫ್ರಾಕ್ಷನ್ ಆಫ್ ಸೆಕೆಂಡ್ನೊಳಗೆ ಆಗಿರ್ತಕ್ಕಂಥ ಘಟನೆ ನಾವು ಕೊಡಕ್ಕೆ ನಿಂತಿದ್ಮೇಲೆ ಇದನ್ನ ಇಷ್ಟೊಂದು ದೊಡ್ಡದು ಮಾಡಿ ಮಾಜಿ ಮುಖ್ಯಮಂತ್ರಿನ ರಾಜ್ಯ ಅಧ್ಯಕ್ಷರನ್ನ ಕರ್ಕೊಂಡು ಬಂದು ಇಲ್ಲಿ ಹೋರಾಟ ಮಾಡೋದು ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ ನನಗೆ ಅನಿಸ್ತದೆ. ಇವ್ರು ಅಂಥವ್ರು ತೇಜೋವಧೆ ಮಾಡುವಂಥ ಘಟನೆಗಳನ್ನು ಕಾಂಗ್ರೆಸ್ ನಡೆದಾಗ ನಾವು ಬೀದಿಗಿಳಿದು ಹೋರಾಟ ಮಾಡಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ನೊಳಗೆ ಆಗಿರ್ತಕ್ಕಂಥ ಘಟನೆ ನಾವು ಕೊಡಕ್ಕೆ ನಿಂತಿದ್ಮೇಲೆ ಇದನ್ನ ಹಳೆ ದೋಸ್ತಿಗಳ ಮಧ್ಯೆ ಹೊಸ ಕುಸ್ತಿ ಶುರುವಾಗಿದೆ. ಕಾಂಗ್ರೆಸ್ ಜೊತೆ ಸೇರಿ ಗೌರವ ಹಾಳು ಮಾಡಿಕೊಂಡೆ, ಸಿದ್ದರಾಮಯ್ಯ ನನ್ನ ಟ್ರ್ಯಾಪ್ ಮಾಡಿದ್ರು ಅನ್ನೋ ಮಾಜಿ ಸಿಎಂ ಎಚ್ಡಿಕೆ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ನೀಡಿದ್ದಾರೆ. ಕುಮಾರಸ್ವಾಮಿ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮ, ಕಣ್ಣೀರು ಹಾಕುವುದು ದೇವೇಗೌಡ ಮನೆಯವರ ಸಂಸ್ಕೃತಿ ಅಂತ ಛೇಡಿಸಿದ್ರು. ಹೋಟೆಲ್ನಲ್ಲಿ ಕೂತು ಸರ್ಕಾರ ನಡೆಸಿ ಶಾಸಕರಿಗೆ ಸಹಕಾರ ಕೊಡೋದಕ್ಕೆ ಸರ್ಕಾರ ಬಿದ್ದೋಯ್ತು ಅಂತ ಹೇಳಿದ್ರು. ಎಚ್ಡಿಕೆ ಹೇಳಿಕೆ ಅವರವರ ಚಿಂತನೆ ಅಂತ ಡಿಕೆಶಿ ಹೇಳಿದ್ದಾರೆ. ಸರ್ವನಾಶ ಅಂದ್ರೆ ಏನು ಅರ್ಥ? ಗುಡ್ ವಿಲ್ ಇದ್ರಲ್ಲೂ ಹಾಳಾಗೋದು. ಕುಮಾರಸ್ವಾಮಿ ಇದ್ದಾರಲ್ಲ,
ಸುಳ್ಳು ಹೇಳೋದ್ರಲ್ಲಿ ಭಾಳ ನಿಶ್ಚೀಮರು. ಅವ್ರಿಗೆ ಏನೇನು ಯಾವ್ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ಅನುಕೂಲ ಆಗ್ತದೆ ಆ ಥರ ಹೇಳ್ತಾ ಹೋಗ್ತಾ ಇರ್ತಾರೆ. ಅವ್ರ ಮಾತಿನಲ್ಲಿ ಯಾವುದೇ ಸತ್ಯ ಇರೋಲ್ಲ. ಟ್ರ್ಯಾಪಿಂಗ್ ಮಾಡೋಕ್ಕೆ ಮಗು ಇದ್ರಿ ಅವರು ಭೇಟಿ ಮಾಡಿ ಈ ಎಲೆಕ್ಷನ್ ಇದೆ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದು ಶೃಂಗಾರ ಮತ್ತೊಂದು ಅವರ ಪಾರ್ಟಿಗೋಸ್ಕರ ಮಾಡ್ತಾರೆ. ಅವ್ರ ಪಾರ್ಟಿ ಪಾಲಿಟಿಕ್ಸು ರಾಜಕಾರಣ ಬಿಟ್ಟರೆ ರಾಜ್ಯದ ಜನತೆಗೆ ಯಾರಿಗೂ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಬೇಕು ಅಂತಿಲ್ಲ. ಇವತ್ತು ಇಲ್ಲಿ ಬಂದು ಅವ್ರು ಎಷ್ಟು ಬೇಕಾದ್ರೂ ಪಾರ್ಟಿ ಮೀಟಿಂಗ್ ಮಾಡ್ಕೊಳ್ಳಿ, ನಮ್ಗೇನು ಅದರಲ್ಲೇನು ಅಭ್ಯಂತರ ಇಲ್ಲ. ಇಲ್ಲಿ ಕಂಡೀಷನ್ ಆಗಿ ಅಟ್ಲೀಸ್ಟ್ ಒಂದು ಸೆಷನ್ ಆದ್ರೂ ಮಾಡೋಕ್ಕಾಗಲಿಲ್ಲ ಅಂತಂದಮೇಲೆ ಏನಕ್ಕೆ ಇವರು ಅಧಿಕಾರದಲ್ಲಿ ಇರಬೇಕು? ಅವ್ರು ಏನೇ ಮಾಡ್ತಾ ಇದ್ರು ಅದೆಲ್ಲ ಕಾನೂನು ವಿರುದ್ಧವಾಗಿ. ಈ ಹಿಂದಿನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಒತ್ತಾಯದ ಮದುವೆ ಅಂತ ಜೆಡಿಎಸ್ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಜೆಡಿಎಸ್ ಮುಗಿಸುವಂತದ್ದು ನನ್ನ ಕೆಲಸ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಹೀಗಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸುವಂತದ್ದು ಬೇಡ ಅಂತ ನಾವು ಮೊದಲೇ ಹೇಳಿದ್ವಿ. ಕೊನೆಗೆ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಜೊತೆಯಾಗಿ ಕೂತು ಮಾತಾಡುವಂತ ಸ್ಥಿತಿ ನಿರ್ಮಾಣವಾಗಲೇ ಇಲ್ಲ ಅಂತ ದೋಸ್ತಿ ಸರ್ಕಾರದ ಘಟನೆಗಳನ್ನು ನೆನಪಿಸಿದ್ರು. ಇನ್ನು ಜನವರಿಯಿಂದ ಬದಲಾವಣೆ ಎಂಬ ಎಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತ ಹೊರಟ್ಟಿ, ಕುಮಾರಸ್ವಾಮಿ ಏನೇ ಹೇಳಿದ್ರು ಸತ್ಯವಿರುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ಮುಗಿಸೋದ ನಮ್ಮ ಕೆಲಸ ಅಂತ ಹೇಳಿದ್ರು. ಸರ್ಕಾರ ನಡೆದಾಗ ಸಂಬಂಧ ಸಮಿತಿ ಒಂದು ದಿನನೂ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಕೂಡಿ ಎದುರ ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಅವಾಗ ಮನಸ್ಸಿನಲ್ಲಿ ಅವಾಗಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದದ್ದು ಅವರಿಗೆ ಸಹನ ಇರಲಿಲ್ಲ. ಹೀಗಾಗಿ ಅವರು ಏನಂದ್ರೆ ಕುಮಾರಸ್ವಾಮಿ ಅವರು ಹೇಳೋದು ಏನೈತೆ ಅಂದ್ರೆ ಸತ್ಯನೇ ಇದೆ. ಅದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾವು ಜೋರಾಗಿದೆ. ಈಗಾಗಲೇ ಬಿಜೆಪಿಯಲ್ಲಿ 20ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳ ಪೈಪೋಟಿ ಇದ್ದು 5 ಜನ ಆಕಾಂಕ್ಷಿಗಳ ಪಟ್ಟಿ ಕಳುಹಿಸುವಂತ ಜವಾಬ್ದಾರಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಗಲಿಗೆ ವಹಿಸಲಾಗಿದೆ. ಬೆಳಗಾವಿಯಲ್ಲಿ ನಡೆದಂತ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಹಲವು ಪ್ರಮುಖರಿಂದ ಟಿಕೆಟ್ಗಾಗಿ ಲಾಬಿ ನಡೆದಿದ್ದು ಆಕಾಂಕ್ಷಿಗಳು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ಸರ್ಕಸ್ ಮಾಡ್ತಿದ್ದಾರೆ. ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್, ಶಂಕರಗೌಡ ಪಾಟೀಲ್, ಸಂಜಯ್ ಪಾಟೀಲ್ ಅಥವಾ ಹೊಸ ಮುಖಕ್ಕೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಅಲ್ಲದೆ ವಿವಿಧ ಹಂತದಲ್ಲಿ ಕೆಲಸ ಮಾಡಿರುವಂತಹ ನಿಷ್ಠಾವಂತ ಕಾರ್ಯಕರ್ತರ ಹುಡುಕಾಟ ಕೂಡ ನಡೀತಾ ಇದೆ. ಈ ಸಂಬಂಧ ಬಿಜೆಪಿ ಹೈಕಮಾಂಡ್ ಆಂತರಿಕ ಸರ್ವೆಯನ್ನ ಮಾಡಿಸಿದೆ. ಸರ್ವೆ ಮೂಲಕ ಅಭ್ಯರ್ಥಿಯ ಹುಡುಕಾಟದಲ್ಲಿ ಬಿಜೆಪಿ ವರಿಷ್ಠರು ನಿರತರಾಗಿದ್ದಾರೆ. 4 ವರ್ಷಗಳ ನಂತರ ಬೀದರ್ ಜಿಲ್ಲೆಯಲ್ಲಿ ಸುರಿದಂತ ಭಾರಿ ಮಳೆಗೆ ಜಿಲ್ಲೆಯ ಜೀವನಾಡಿ ಕಾರಂಜ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯವೇನೋ ತುಂಬಿದೆ, ಆದರೆ ಜಲಾಶಯದ ಹಿನ್ನೀರು ರೈತರ ಜಮೀನುಗಳಿಗೆ ನುಗ್ಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಕಾರಂಜ ಹಿನ್ನೀರು ಪ್ರದೇಶದಲ್ಲಿ ಬರುವಂತ ಅತಿವಾಳ ಗ್ರಾಮದ ರೈತರು ಬೆಳೆದಂತ ಕಬ್ಬು ಇದೀಗ ಕಟಾವಿಗೆ ಬಂದಿದೆ. ಆದರೆ ಕಟಾವಿಗೆ ಬಂದಂತ ಕಬ್ಬನ್ನ ಕಾರ್ಖಾನೆಗೆ ಸಾಗಿಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ರೈತರು ತಮ್ಮ ಜಮೀನುಗಳಿಗೆ ಹೋಗುವಂತ ದಾರಿಯೇ ಜಲಾಶಯದ ಹಿನ್ನೀರಿನಿಂದಾಗಿ ಬಂದ್ ಆಗಿದೆ. ಐಎಂಎ ಹಗರಣದ ಆರೋಪಿ ಮಾಜಿ ಸಚಿವ ರೋಷನ್ ಬೇಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಸಿಕ್ಕಿದೆ. 13 ದಿನಗಳ ಜೈಲುವಾಸ ಅಂತ್ಯವಾಗಿದೆ. ಬೇಗ್ ವಕೀಲರ ಮನವಿಯನ್ನ ಮಾನ್ಯ ಮಾಡಿದಂತ ಸಿಬಿಐ ವಿಶೇಷ ಕೋರ್ಟ್ ಜಾಮೀನನ್ನು ನೀಡಿದೆ. ಜೈಲಿನಿಂದ ಕರೆದೊಯ್ಯಲಿಕ್ಕೆ ಮಾಜಿ ರೌಡಿ ತನ್ವೀರ್ ಸೇರಿದಂತೆ ರೋಷನ್ ಬೇಗ್ ಆಪ್ತರು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದರು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಜೈಲಿನಲ್ಲಿದ್ದರೂ ಕೂಡ ನಟಿಯರಾದಂಥ ರಾಗಿಣಿ ಹಾಗೂ ಸಂಜನಾಗೆ ಟೆನ್ಷನ್ ತಪ್ಪಿಲ್ಲ. ನಿನ್ನೆ ಸಿಸಿಬಿಯ ತಂಡ 2 ನಟಿಯರ ತಲೆಕೂದಲಿನ ಸ್ಯಾಂಪಲ್ ಸಂಗ್ರಹಿಸಿದೆ. ಸಿಸಿಬಿ ಅಧಿಕಾರಿ ಎಫ್ಎಸ್ಎಲ್ ತಂಡದ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು. 2 ಆರೋಪಿಗಳ ಕೂದಲು ಸಂಗ್ರಹಿಸಿದಂಥ ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡದವರು ವಾಪಸ್ ಹೋಗಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ಈ ಕೂದಲಿನ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಹೊಸ ಸಂಸತ್ ಭವನಕ್ಕೆ ಡಿಸೆಂಬರ್ 10ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಹೊಸ ಸಂಸತ್ತಿನ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾಗಿದ್ದು 2022ರ ಅಕ್ಟೋಬರ್ ವೇಳೆಗೆ ಪೂರ್ಣಗೊಳ್ಳುವಂತ ನಿರೀಕ್ಷೆ ಇದೆ. ನೂತನ ಸಂಸತ್ ಕಟ್ಟಡ ಸುಮಾರು 60,000 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುತ್ತೆ. ಹೊಸ ಸಂಸತ್ ಭವನದ ಲೋಕಸಭೆಯಲ್ಲಿ 888 ಸದಸ್ಯರಿಗೆ ಆಸನ ಹಾಗೂ ರಾಜ್ಯಸಭೆಯ ಮೇಲ್ಮನೆ ಸದಸ್ಯರಿಗೆ 384 ಆಸನ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರ ಬಗ್ತಿಲ್ಲ, ರೈತರು ಬಿಡ್ತಾ ಇಲ್ಲ. ಹೀಗಾಗಿ ರೈತರ ದೆಹಲಿ ಚಲೋ ಪ್ರತಿಭಟನೆಗೆ ಪರಿಹಾರನೇ ಸಿಗ್ತಿಲ್ಲ. ಕೇಂದ್ರ ಸರ್ಕಾರ ಹಾಗೂ ರೈತ ನಾಯಕರ ನಡುವೆ ನಿನ್ನೆ ನಡೆದಂತ 5ನೇ ಸಭೆ ಕೂಡ ವಿಫಲವಾಗಿದೆ. ರೈತರ ಬೇಡಿಕೆ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಒಪ್ತಿಲ್ಲ. ಹೀಗಾಗಿ ಪ್ರತಿಭಟನೆ ಮುಂದುವರಿಸಲಿಕ್ಕೆ ರೈತರು ನಿರ್ಧರಿಸಿದ್ದಾರೆ. ಅಲ್ಲದೆ ಡಿಸೆಂಬರ್ 8ರಂದು ಭಾರತ್ ಬಂದ್ಗೂ ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ.
ಮರಾಠ ಪ್ರಾಧಿಕಾರ ರಚನೆ ಮಾಡಿ 50 ಕೋಟಿ ಅನುದಾನ ನೀಡಿದ್ದನ್ನ ಕನ್ನಡ ಪರ ಹೋರಾಟಗಾರರು ಖಂಡಿಸಿದ್ರು. ಕೂಡಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಾಪಸ್ ಪಡೆಯಬೇಕು ಅಂತ ಆಗ್ರಹ ಮಾಡಿದರು. ಸರ್ಕಾರ ಮಣಿಯದಿದ್ದಾಗ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ನಿನ್ನೆ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆ ನಡೆಯಿತು, ಆದರೆ ಬಂದ್ ಯಶಸ್ವಿ ಆಗಲಿಲ್ಲ. ಆದರೆ ಧಾರವಾಡದಲ್ಲಿ ಮರಾಠರು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಶಿವಾಜಿ ಸರ್ಕಲ್ನಲ್ಲಿ ವಿಜಯೋತ್ಸವ ಮಾಡಿ ಶಿವಾಜಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಲಾಗಿದೆ. ಉಳಿದ ಸುದ್ದಿಗಳನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕಾಲ ಶಾಸಕ ಎನ್ ಮಹೇಶ್ ಅವರ ಇಬ್ಬರು ಬೆಂಬಲಿಗರನ್ನ ಅರೆಸ್ಟ್ ಮಾಡಲಾಗಿದೆ. ನಗರಸಭೆ ಸದಸ್ಯ ನಾಸಿರ್ ಮತ್ತು ಜಕಾವುಲ್ಲಾ ಬಂಧಿತರು. ಶಾಸಕ ಮಹೇಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಕುಪಿತಗೊಂಡಂತ ಬೆಂಬಲಿಗರು ಬಿಎಸ್ಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಮಂಗಳೂರಲ್ಲಿ ಉಗ್ರರ ಪರ ಗೋಡೆ ಬರಹ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮೂಲದ 22 ವರ್ಷದ ಮಹಮ್ಮದ್ ಶಾರಿಕ್ ಹಾಗೂ 21 ವರ್ಷದ ಮಾಜ್ ಮುನೀರ್ ಅಹಮದ್ನನ್ನ ಬಂಧಿಸಲಾಗಿದೆ. ಈ ಇಬ್ಬರು ಆರೋಪಿಗಳು ಸೇರಿಬಿಟ್ಟು ಒಂದು ಪ್ಲಾನ್ ಮಾಡಿ ಈ ಒಂದು ಕೃತ್ಯ 2 ಕಡೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಈಗ ಸೆಕ್ಯೂರ್ ಮಾಡಿದ್ದೇವೆ. ಬಜರಂಗ ದಳದ ಕಾರ್ಯಕರ್ತರ ಮೇಲಿನ ಹಲ್ಲೆಯಿಂದ ಉದ್ವಿಗ್ನಗೊಂಡಿರುವಂತಹ ಶಿವಮೊಗ್ಗ ನಗರದಲ್ಲಿ ನಿಷೇಧಾಜ್ಞೆಯನ್ನ ವಿಸ್ತರಿಸಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಯವರೆಗೆ ಶಿವಮೊಗ್ಗ ನಗರದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿ ಇರಲಿದೆ. ಲಕ್ಷ್ಮೀವರ ಶ್ರೀಗಳ ನಿಧನದಿಂದ ತೆರವಾಗಿದ್ದಂಥ ಉಡುಪಿಯ ಶಿರೂರು ಮಠಕ್ಕೆ ಶೀಘ್ರ ಉತ್ತರಾಧಿಕಾರಿ ನೇಮಕವಾಗಿದೆ. 2018ರ ಜುಲೈ 19ರಂದು ಶಿರೂರು ಪೀಠದ ಲಕ್ಷ್ಮೀವರ ಸ್ವಾಮೀಜಿಗಳು ನಿಧನರಾಗಿದ್ದರು. ಇದೀಗ ಉತ್ತರಾಯಣದ ನಂತರ ಶಿರೂರು ಮಠಕ್ಕೆ ಪೀಠಾಧೀಶರ ನೇಮಕ ಮಾಡುವುದಾಗಿ ದ್ವಂದ್ವ ಮಠಾಧೀಶ ಸೋದೆ ವಿಶ್ವವಲ್ಲಭ ಶ್ರೀ ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲರ ನಿರೀಕ್ಷೆ ಇದ್ದದ್ದು ಉತ್ತರಾಧಿಕಾರಿ ಸ್ವೀಕಾರ ಯಾವಾಗ ಅಂತ. ಈ ಉತ್ತರಾಧಿಕಾರಿ ಸ್ವೀಕಾರವನ್ನು ಕೂಡ ಮುಂದಿನ ಉತ್ತರಾಯಣದಲ್ಲಿ ಮಾಡಲಿಕ್ಕಿದ್ದೇವೆ. ಯೋಗ್ಯ ವಟವನ್ನು ನಾವು ಆರಿಸಿಟ್ಟಿದ್ದೇವೆ. ಆ ವ್ಯಕ್ತಿಗೆ ಈಗ ತರಬೇತಿ ಆಗ್ತಾ ಇದೆ. ಮುಂದಿನ ವರ್ಷದ ಉತ್ತರಾಯಣದಲ್ಲಿ ನಾವು ಅವರ ಪಟ್ಟಾಭಿಷೇಕವನ್ನು ಮಾಡಲಿಕ್ಕೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕಿಡ್ನಾಪ್ ಕೇಸ್ ಸಂಬಂಧ ವಿಶೇಷ ತನಿಖಾ ತಂಡ ಮತ್ತೊಬ್ಬನನ್ನ ಬಂಧಿಸಿದೆ. ಇಲ್ಲಿಯವರೆಗೂ ಇಬ್ಬರ ಬಂಧನವಾಗಿದ್ದು 18 ಮಂದಿಯ ವಿಚಾರಣೆ ನಡೆಸಲಾಗಿದೆ. ಬಂಧಿತರ ಮಾಹಿತಿ ನೀಡಲಿಕ್ಕೆ ಪೊಲೀಸರು ನಿರಾಕರಿಸಿದ್ದಾರೆ. ಉಳಿದ ಪ್ರಮುಖ 5 ಸುದ್ದಿಗಳನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಟ್ಟ ಸಮೀಪದ ರಾಗಿಹಳ್ಳಿ ಬಳಿ ಬೈಕ್ ಸವಾರನ ಮೇಲೆ ಕಾಡಾನೆ ದಾಳಿಯನ್ನು ಮಾಡಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ತಮಿಳುನಾಡಿನ ವಿವಿಧ ಭಾಗಗಳಲ್ಲಿ ಬುರೇವಿ ಸೈಕ್ಲೋನ್ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಯಿಂದ 7 ಮಂದಿ ಸಾವನ್ನಪ್ಪಿದ್ದು 100 ಗ್ರಾಮಗಳು ಜಲಾವೃತಗೊಂಡಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರನ್ನ ಇಡಲಾಗಿದೆ. ಈ ಕುರಿತು ರಾಜ್ಯಪತ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸಂಬಳ ಸಿಗದೆ ನೊಂದಂತ ಶಿಕ್ಷಕ ಬೋರ್ಡ್ ಮೇಲೆ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಕನಗಾನಹಳ್ಳಿಯ ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಭಾರತ ಆಸ್ಟ್ರೇಲಿಯಾ ನಡುವೆ ಸಿಡ್ನಿಯಲ್ಲಿ ಇಂದು 2ನೇ T20 ಪಂದ್ಯ ನಡೆಯಲಿದೆ. ಟೀಂ ಇಂಡಿಯಾ ಏಕದಿನ ಸರಣಿ ಸೋಲಿಗೆ ಸೇಡುವನ್ನು ತೀರಿಸಿಕೊಳ್ಳಲಿಕ್ಕೆ ಸಜ್ಜಾಗಿದೆ. ಇವೆಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.